ನಮಸ್ಕಾರ. ಈ ವರ್ಷ ನಾಳೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಇದ್ದು ಜಂಬೂ ಸವಾರಿ ಪ್ರಾಕ್ಟೀಸ್ ಆನೆಗಳು ಹೊರಡಿದ್ದು ನಾವು ನಮ್ಮ ಸ್ವಚ್ಛತಾ ಸಂಬಂಧಪಟ್ಟಿರೋದು, ಸ್ವಚ್ಛತೆ ಸಂಬಂಧಪಟ್ಟಿರೋದು, ಹರ್ಘರ್ ಸ್ವಚ್ಛತಾ ಹರ್ಘರ್ ತಿರಂಗ ಏನು ಪ್ರೋಗ್ರಾಮ್ ಇದೆ, ಮನೆ ಮನೆಗೆ ಸ್ವಚ್ಛತೆ, ಮನೆ ಮನೆಗೆ ತಿರಂಗೆ, ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಈ ಜಂಬೂ ಸವಾರಿ ಪ್ರಾಕ್ಟೀಸ್ ಟೈಮಲ್ಲಿನೇ ನಮ್ಮ ರಾಷ್ಟ್ರಧ್ವಜವನ್ನ ಬಳಸ್ಕೊಂಡು ನಮ್ಮ ಸ್ವತಂತ್ರದ ದಿನಾಚರಣೆ ಆಚರಿಸುವ ಹಿನ್ನೆಲೆ ಮತ್ತೆ ಈ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ನಗರವನ್ನ ಸ್ವಚ್ಛವಾಗಿ ಬಿಡಲು ಮತ್ತೆ ಮುಂದಿನ ವರ್ಷ ನಮ್ಮ ಸ್ವಚ್ಛ ನಗರದ ನಂಬರ್ 1 ಪೊಸಿಷನ್ ಅಲ್ಲಿ ಬರಲು ಇದು ಒಂದು ದೊಡ್ಡ ಲೆವೆಲ್ ಪ್ರೋಗ್ರಾಮ್ ಮಾಡಿದ್ದೀವಿ. ಇದು ತುಂಬಾ ಆಕರ್ಷಣೀಯವಾಗಿ ಜನರಿಗೆ ಹತ್ತಿದೆ ಅಂತ ನಾನು ಭಾವಿಸ್ತೇನೆ. ಕರೆ ಕೊಡ್ತೇನೆ. ಇದು 75ನೇ ವರ್ಷದಿಂದ ಇಲ್ಲಿವರೆಗೂ ಸ್ವತಂತ್ರದಿಂದ ಏನು 75 ವರ್ಷ ಆಗಿತ್ತು, ಅಲ್ಲಿಂದ ಇಲ್ಲಿವರೆಗೂ ರಾಷ್ಟ್ರ ಹಂತದಲ್ಲಿನೇ ಪ್ರತಿ ಮನೆ ಮನೆಗೆ ತಿರಂಗ ಅನ್ನುವ ಲೆಕ್ಕದಲ್ಲಿ ಪ್ರೋಗ್ರಾಮವನ್ನು ಹಮ್ಮಿಕೊಂಡಿದ್ದು. ಈ ವರ್ಷ ಕೂಡ ನಾವು ಅದೇ ಮಾದರಿಯಲ್ಲಿ ಮಾಡ್ತೀವಿ. ಇದರಲ್ಲಿ ನಮ್ಮ ಎಲ್ಲ ಪೌರ ಕಾರ್ಮಿಕರು, ನಮ್ಮ ಎನ್ವೈರನ್ಮೆಂಟ್ ಇಂಜಿನಿಯರ್ಸ್, ಹೆಲ್ತ್ ಇನ್ಸ್ಪೆಕ್ಟರ್ಸ್ ಅವರೆಲ್ಲ ಭಾಗಿಯಾಗಿದ್ದಾರೆ. ಅವ್ರ ಜೊತೆಗೆ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ ಮತ್ತೆ ಸಾರ್ವಜನಿಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ. ಇದರ ಮೂಲಕ ನಾವು ನಮ್ಮ ನಗರದ ನಿವಾಸಿಗಳಿಗೆ ಒಂದು ಸಂದೇಶ ಏನಂತಂದ್ರೆ, ನಮ್ಮ ನಗರವನ್ನ ಸ್ವಚ್ಛಬಿಡಬೇಕಾದ್ರೆ, ನಾವು ನಂಬರ್ 1 ಬರಬೇಕಾದ್ರೆ ನಿಮ್ಮ ಸಹಯೋಗ ನಮ್ಗೆ ತುಂಬಾ ಬೇಕಾಗಿದೆ. ಯಾಕಂದ್ರೆ ಇದು ನಮ್ಮೆಲ್ಲರ ನಗರ, ಇದು ನಮ್ಮ ಐತಿಹಾಸಿಕ ನಗರ, ತುಂಬಾ ಇದಕ್ಕೆ ಬೆಲೆ ಇರುವ ನಗರ, ಜನ ನೋಡ್ತಾ ಇರುವ ನಗರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜನ ನೋಡ್ತಾ ಇರುವ ನಗರ. ಬನ್ನಿ ಕೈ ಜೋಡಿಸೋಣ, ನಮ್ಮ ನಗರವನ್ನ ಸ್ವಚ್ಛವಾಗಿಸೋಣ. ಅದೆಲ್ಲ ಈಗಾಗಲೇ ಕಾಮಗಾರಿ ಪ್ರಾರಂಭಿಸಲಿಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಟೆಂಡರ್ ಎಲ್ಲ ಆಗಿ ವರ್ಕೌಟ್ ಆಗಿದೆ. ಗುಂಡಿ ಮುಚ್ಚುವ ಕಾಮಗಾರಿ ಇಮಿಡಿಯೇಟ್ಲಿ ನಡೀತದೆ. ಕೆಲವು ಸ್ಟ್ರೆಚಸ್ ಡಾಂಬರೀಕರಣ ಮಾಡುವ ಕಾಮಗಾರಿ ಕೂಡ ಇಮಿಡಿಯೇಟ್ಲಿ ಒಂದು 15 ದಿವಸದ ಒಳಗಡೆ ಪ್ರಾರಂಭಿಸಿ ನಾವು ಮುಗಿಸ್ತೇವೆ. ಅದನ್ನ ಬಿಟ್ಟು ನಮ್ಮ ನಗರದ 18 ಪಾರ್ಕ್ಗಳನ್ನ ಅಲಂಕರಣ ಮಾಡಲಿಕ್ಕೆ ಫ್ರೀ ಯೋಜನೆ ಇಟ್ಕೊಂಡಿದ್ದೇವೆ. ಮತ್ತೆ ನಮ್ಮ ನೀಟ್ ವ್ಯವಸ್ಥೆ ಆಗಲಿ ಮತ್ತೆ ಶೌಚಾಲಯ ವ್ಯವಸ್ಥೆ ಆಗಲಿ ಅದಕ್ಕೂ ಸಿದ್ಧತೆಯನ್ನ ಇಟ್ಕೊಂಡಿದ್ದೇವೆ. ಸರ್ಕಲ್ಸ್ ಅಲ್ಲಿ ನಮ್ಮ ಮೇಜರ್ ಸರ್ಕಲ್ಸ್ ಇದಾವೆ, ಅದನ್ನ ಅಲಂಕಾರ ಮಾಡಿ, ಅದನ್ನ ಪೇಂಟ್ ಮಾಡಿ ಸ್ವಚ್ಛವಾಗಿ ಇಡಲು ಕ್ರಮವನ್ನು ತಗೊಳ್ಳುತ್ತೇವೆ.